ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನ. ಏನಪ್ಪ ವಿಷಯ ಅಂದರೆ ಎಲ್ಲರೂ ನೂಡಲ್ಸ್ ಮಾಡಿರ್ತೀರ, ತಿಂದಿರ್ತೀರ. ಬಟ್ ನಾನಿವತ್ತು ಸ್ವಲ್ಪ ಸ್ಪೆಷಲಾಗಿ ಎಗ್ ನೂಡಲ್ಸ್ ಮಾಡ್ತಿದ್ದೀನಿ. ಆಲ್ರೆಡಿ 2 ಎಗ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟ್ರೈ ಮಾಡೋಣ, ಹೆಂಗೆ ಬರುತ್ತೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಬನ್ನಿ ಮಾಡೋಣ. ತರಕಾರಿ ಉತ್ತರಿಸ್ಕೊಂಡಿದ್ದೀನಿ. 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಕ್ಯಾರೆಟು, ಬೀನ್ಸು ಇಷ್ಟು ತೊಗೊಂಡಿದ್ದೀನಿ. ಬರೀದಾದರೆ ಅಷ್ಟು ಟೇಸ್ಟು ಇರೋಲ್ಲ ಮತ್ತು ಹೆಲ್ತಿನೂ ಅಲ್ಲ, ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಹೆಲ್ತಿಯಾಗೆ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ತಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಸಾಸಿವೆ, ಜೀರಿಗೆ, ಅದಕ್ಕೆ ಈಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಿದ್ದೀನಿ. ಇದಕ್ಕೆ ಖಾರದ ಪುಡಿ ಆಗಲಿ ಉಪ್ಪಾಗಲಿ ಏನೂ ಹಾಕಲ್ಲ, ಯಾಕಂದರೆ ಆಲ್ಮೋಸ್ಟ್ ನೂಡಲ್ಸಲ್ಲಿ ಎಲ್ಲ ಮಸಾಲೆನೂ ಮಿಕ್ಸ್ ಇರುತ್ತೆ, ಹಾಗಾಗಿ ಏನೂ ಹಾಕಲ್ಲ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನೀರು ಮಿಕ್ಸ್ ಮಾಡಿ. ಈ ವೆದರಲ್ಲಿ ಎಷ್ಟು ನೀರು ಕೊಡಿದ್ರೂ ಸಾಲೋದೇ ಇಲ್ಲ. ನಾನಂತೂ ಯಾವಾಗಲೂ ಬಿಸಿನೀರು ಕುಡಿತೇವೆ, ಬಟ್ ಈ ವೆದರಲ್ಲಿ ಮಾರ್ನಿಂಗು ನೈಟ್ ಅಷ್ಟೇ ಬಿಸಿನೀರು, ಎಲ್ಲ ಟೈಮಲ್ಲೂ ತಣ್ಣೀರು. ಇಬ್ಬರಿಗೆ ಸೊ 2 ಮ್ಯಾಗಿ ಕಟ್ ಹಾಕ್ತಿದ್ದೀನಿ, ನನಗೆ ಮತ್ತು ಅಜ್ಜಿಗೆ. ಇನ್ನೂ ಸ್ವಲ್ಪ ನೀರು ಬೇಕು ಅನ್ಸುತ್ತೆ. ಮೊದಲೇ ಯಾಕೆ ಮೊಟ್ಟೆನ ಫ್ರೈ ಮಾಡಿದ್ದೀನಿ ಅಂದರೆ ನಮ್ಮ ಅಜ್ಜಿ ಮೊಟ್ಟೆ ತಿನ್ನೋಲ್ಲ, ಹಾಗಾಗಿ ಫಸ್ಟು ಬರೀ ನೂಡಲ್ಸ್ನ ಎತ್ಕೊಟ್ಬಿಡ್ತೀನಿ, ಆಮೇಲೆ ಅದರೊಳಗೆ ಮೊಟ್ಟೆ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ. ನನಗಂತೂ ಮೊಟ್ಟೆ ಅಂದರೆ ಹೆವಿ ಇಷ್ಟ. ವರ್ಕೌಟ್ ಮಾಡೋದ್ರಿಂದ ಪ್ರೋಟೀನ್ ಚೆನ್ನಾಗಿ ತಿನ್ನಬೇಕು ಅಂತಾರೆ, ಬಟ್ ಪ್ರೋಟೀನ್ ಅಷ್ಟು ಚಿಕನ್ ಆಗಲಿ ಅದೆಲ್ಲ ತಿನ್ನೋಕ್ಕೆ ಮನೆಯಲ್ಲಿ ಡೈಲಿ ಆಗಲ್ಲ. ವೆಜ್ ಆಗಿರೋದ್ರಿಂದ ನಾವು ಅಟ್ಲೀಸ್ಟ್ ಮೊಟ್ಟೆ ತಿನ್ನೋಣ ಅಂತ ಅಜ್ಜಿ ಪರ್ಮಿಷನ್ ತಗೊಂಡು ಮನೇಲಿ ತಿಂತಾಯಿದ್ದೀನಿ. ಮೋಸ್ಟ್ಲಿ ನಾನು ಸ್ವಲ್ಪ ನೀರು ಬೇಕು ಅನಿಸುತ್ತೆ, ನೀರು ಹಾಕ್ತೀನಿ. ಅವರೇ ಮಸಾಲೆ ಕೊಟ್ಟಿದ್ದಾರೆ. ಈಗ ಮಸಾಲೆ ಮಿಕ್ಸ್ ಮಾಡ್ತೀನಿ. 2 ಪ್ಯಾಕೆಟ್, 2 ಮ್ಯಾಗಿ ನೂಡಲ್ಸ್ಗೆ, ಹಿಪ್ಪಿ ನೂಡಲ್ಸ್ಗೆ 2 ಮ್ಯಾಗಿ, 2 ಮಸಾಲೆ ಪೌಡರ್. ಆಮೇಲೆ ಏನು ಗೊತ್ತಾ, ನಾನು ಮಸಾಲೆ ತಿನ್ನಲ್ಲ ಅಂತೀನಿ, ಬಟ್ ಮ್ಯಾಗಿಲಿ ನೂಡಲ್ಸಲ್ಲಿ ಕೊಡ್ತಾರಲ್ಲ ಈ ಮಸಾಲೆ, ನನಗೆ ಯಾಕಂದ್ರೆ ತುಂಬ ಇಷ್ಟ. ಸ್ವಲ್ಪ ನಾನೇ ತಿನ್ಕೊಬಿಡ್ತೀನಿ. ಒಂಥರ ಚೆನ್ನಾಗಿದೆ, ಖಾರವಾಗಿ ಹುಳಿಯಾಗೆಲ್ಲ ಮಸಾಲೆ ಚೆನ್ನಾಗಿದೆ. ನೋಡಿ ಯಾವ ಥರ ಬೇಯ್ತಿದೆ ಅಂತ.
ಇಟ್ಕೊಂಡಿದ್ದೀನಿ ಅಲ್ವಾ, ಅದರೊಳಗೆ ಸ್ವಲ್ಪ ಹಾಕ್ಕೊತೀನಿ, ಬೇರೆ ಫ್ರೈ ಮಾಡ್ಕೊತೀನಿ. ಅಜ್ಜಿಗೆ ಬೇರೆ ಫ್ರೈ ಮಾಡ್ತೀನಿ. ಅಥವಾ ಲಾಸ್ಟಿಗೆ ಈರುಳ್ಳಿ ಕ್ಯಾಪ್ ಫ್ರೈ ಮಾಡಿಬಿಟ್ರೆ ಅಜ್ಜಿಗೆ ತೆಗೆದಿಟ್ಬಿಟ್ಟು ಸ್ಮಾರ್ಟಾಗಿ ತಿಂಕ್ ಮಾಡಬೇಕು. ಟೇಸ್ಟ್ ಬರೋಲ್ಲ ಮಾಡಿಲ್ಲದೆ ಇರೋದಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು ಮಾಡಿದ್ರೆ. ಅಜ್ಜಿಗೆ ವೆಜ್ ಇಷ್ಟ, ಬರೀ ತರಕಾರಿ ಹಾಕ್ಕೊಡ್ತೀನಿ. ಎರಡರಲ್ಲಿ ಎಷ್ಟೊಂದು ಆಗ್ಬಿಟ್ಟಿದೆ. ಇದು ಅಜ್ಜಿಗೆ. ಈಗ ನಾನು ಮೊಟ್ಟೆ ಮಿಕ್ಸ್ ಮಾಡ್ತಿದ್ದೀನಿ. ಫಸ್ಟ್ ಟ್ರೈ ಮಾಡ್ತಿದ್ದಿದ್ದು ಈ ಥರ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡೋಣ. ಇನ್ಮೇಲೆ ಪ್ರೋಟೀನ್ ಫುಡ್ ತಿನ್ನಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಬರೀ ವೆಯ್ಟ್ ಲಾಸ್ ಮಾಡೋದು ಮಾತ್ರ ಜಿಮ್ಮನ್ನು ಕೊಟ್ಟಿದೆ. ಅದೇ ಮಾಡಬೇಕು ಅಂತ. ಬಟ್ ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಕಿನ್ನೆಲ್ಲ ಲೂಸ್ ಮಾಡಿಕೊಂಡು ಒಳ್ಳೆ ಪೇಷಂಟ್ ಥರ ಆಗಬಾರ್ದು. ಫಿಟ್ಟಾಗಿ ಫ್ಯಾಟ್ ಲಾಸ್ ಮಾಡಿಕೊಂಡು ಫಿಟ್ಟಾಗಿ ಕಾಣಿಸ್ಬೇಕು ಅಂದರೆ ಪ್ರೋಟೀನ್ ಫುಡ್ ತಿನ್ನಬೇಕು, ಹೆಲ್ತಿ ಫುಡ್ ತಿನ್ನಬೇಕು. ಸೊ ಆದಷ್ಟು ಟ್ರೈ ಮಾಡೋಣ. ಬಂದಿದೆ ಸಾಕು, ಆಲ್ರೆಡಿ ಕಪ್ಪಾಗ್ತಿದೆ. ತೋರಿಸ್ತೀನಿ ಬನ್ನಿ ನಂದು ಹೆಂಗಿದೆ ಅಂತ. ಇದನ್ನ ತಿಂದ್ಬಿಟ್ಟು ಟೇಸ್ಟಿಂಗ್ ಇದೆ ಅಂತ ಹೇಳ್ತೀನಿ. ರೆಡಿ, ನೋಡೋಣ ಟೇಸ್ಟಿಂಗ್ ಇದೆ ಅಂತ. ಸುಡ್ತಿದೆ. ತುಂಬ ಸುಡ್ತಿದೆ. ಎಗ್ ರೈಸ್ ಥರ ಫೀಲ್ ಕೊಟ್ಟಿದೆ. ಟೇಸ್ಟ್ ಎಗ್ ರೈಸ್ ಥರ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಈ ಥರ ತರಕಾರಿ ಹಾಕಿ ಎಗ್ ಹಾಕಿ ಟ್ರೈ ಮಾಡಿ. ಈ ಥರ ಹೆಲ್ತಿಯಾಗಿರುತ್ತೆ, ಟೇಸ್ಟಿ ಫುಡ್ ತಿಂದಂಗೂ ಇರುತ್ತೆ. ಓಕೆ, ಬಾಯ್.